ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಬುಲೆಟ್ ಫೈರು ಚಾನಲ್. ನಾನು ನಿಮ್ಗೆ ಇವತ್ತು ರೆಂಟಲ್ ಇನ್ಕಮ್ ಬರುವಂತಹ ಬಿಲ್ಡಿಂಗ್ ನಾನು ತೋರ್ಸೋಕೆ ಬಂದಿದ್ದೀನಿ. ಇದು ಆಂಜನಾಪುರ 9th ಬ್ಲಾಕು. ಲ್ಯಾಂಡ್ ಮಾರ್ಕ್ ಬಂದು ನಿಮಗೆ ತಾಮರ ವೆಡ್ಡಿಂಗ್ ಕನ್ವೆನ್ಷನ್ ಹಾಲ್ ಏನಿದೆಯಲ್ಲ ಅದ್ರ ಪಕ್ಕದ ರೋಡಲ್ಲಿ, ಅಥವಾ KRB ಪೆಟ್ರೋಲ್ ಬಂಕ್ ಅಂತ ಹೇಳ್ಬೋದು. ಇದು ನೋಡಿ 30/40 BDA ಖಾತಾ. ಸೌತ್ ಗೇಟು, ಈಸ್ಟ್ ಮೇನ್ ಡೋರ್ಗಳಿದೆ. ಟೋಟಲ್ 5 ಮನೆಗಳಿದೆ. ಗ್ರೌಂಡ್ ಫ್ಲೋರಲ್ಲಿ ಪಾರ್ಕಿಂಗು ಮತ್ತು 1 BHK, ಫಸ್ಟ್ ಫ್ಲೋರ್ 2 BHK, ಸೆಕೆಂಡ್ ಫ್ಲೋರ್ 2 BHK, ಥರ್ಡ್ ಫ್ಲೋರ್ 2 BHK, ಫೋರ್ತ್ ಫ್ಲೋರ್ 2 BHK. ಅದ್ರ ಮೇಲ್ಗಡೆ ಒಂದು ಮಲ್ಟಿಪರ್ಪಸ್ ರೂಮ್ ಅಂತ ಹೇಳ್ಕೊಬೋದು. ಎಲ್ಲ ಮನೆಯ ಕ್ವಾಲಿಟಿ ಆಗಲಿ ಪ್ಲ್ಯಾನಿಂಗ್ ಆಗಲಿ ಹೇಗಿದೆ ಅಂತ ಡೀಟೇಲ್ಸ್ ಆಗಿ ಹೇಳ್ತಾ ಹೋಗ್ತೀನಿ. ವೀಡಿಯೋ ಕೊನೆ ತನಕ ನೋಡ್ತಾ ಇರಿ. ತಿಂಗಳಿಗೆ ಏನೂ ಇಲ್ಲ ಅಂತಂದ್ರೂ ನಿಮಗೆ 1,35,000 ರೂಪಾಯಿ ಬಾಡಿಗೆ ಬರುತ್ತೆ. ಇದು ನಿಮಗೆ ಸೌತ್ ಫೇಸ್ ಗೇಟಿಂಗ್ ಇರುತ್ತೆ. ಸೌತ್ ಫೇಸ್ ಗೇಟಲ್ಲಿ ನಿಮಗೆ ನೋಡ್ತಾ ಇದ್ದೀರಾ, CNC ಕಟ್ಟಿಂಗು ಮತ್ತು MS ಗೇಟು ಫುಲ್ಲು ದೊಡ್ಡದಾಗಿ ಕೊಟ್ಟಿರುವಂಥದ್ದು. ಸೌತ್ ಫೇಸ್ ಗೇಟ್ ಇರೋದ್ರಿಂದ ಲ್ಯಾವಿಶ್ ಆಗಿ ನಿಮಗೆ ಫ್ರಂಟ್ ಎಲಿವೇಷನ್ ಕೊಟ್ಟಿರುವಂಥದ್ದು. ಮತ್ತು ಪ್ರತಿಯೊಂದು ಮನೆಗೂ ಬೆಡ್ರೂಮಲ್ಲಿ ಬಾಲ್ಕನಿ ಬರುತ್ತೆ. ಇದು ಫ್ರಂಟ್ ಎಲಿವೇಷನ್ನು. ರಸ್ತೆ ನಮಗೆ 30 ಅಡಿ ವೈಡ್ ಆಗಿದೆ. ಮನೆಯ ಹೆಸರು ಬರೋದಕ್ಕೆ ನಿಮಗೆ ನ್ಯಾಚುರಲ್ ಸ್ಟೋನ್ ವಾಲ್ ಪ್ಲ್ಯಾಂಡಿಂಗ್ನ ಕೊಟ್ಟಿರೋದು. ಓಕೆ, ಒಳಗಡೆ ಹೋಗಿ ತೋರಿಸ್ತೀನಿ ಯಾವುದ್ಯಾವುದು ಏನೇನು ಫೆಸಿಲಿಟೀಸ್ ಮಾಡಿಕೊಟ್ಟಿದ್ದಾರೆ ಅಂತ. ನೋಡಿ, ಇದು ವಾಕಬಲ್ ಗೇಟು. ಇದು ಕಾರ್ಗಳೆಲ್ಲ ಬಿಡೋದಕ್ಕೆ 4 ಫೋಲ್ಡಬಲ್ ಗೇಟ್ ಸಿಗುತ್ತೆ. ಇನ್ನೊಂದು ಹೇಳೋದು ಮರ್ತೆ ನಾನು ನಿಮಗೆ ಇಲ್ಲಿದ್ದಾನೆ ತೋರಿಸ್ತೀನಿ. ಇಲ್ಲಿ 2 ವೀಲರ್ಗಳು ಪಾರ್ಕಿಂಗ್ ಮಾಡ್ಕೋಬೋದು, ಅಥವಾ 2 ಕಾರ್ಗಳನ್ನ ನಿಲ್ಲಿಸ್ಕೋಬಹುದು. ಉಳಿದಿರೋ ಕಾರುಗಳು ಎದುರುಗಡೆಗೆ ಏನೂ ಬರೋಲ್ಲ. ಅಪಾರ್ಟ್ಮೆಂಟ್ ದೊಡ್ಡದಾಗಿ ಬರುತ್ತೆ ಅಲ್ಲಿ. ಹಾಗಾಗಿ ಅವ್ರು ಜಸ್ಟ್ ನಾವು ಈ 40 ಫೀಟ್ ರೋಡ್ ಏನಿದೆಯಲ್ಲ ಕವರ್ ಮಾಡಿಕೊಂಡ್ರೆ ಈ ಥರ ಕಾರುಗಳನ್ನ ನಿಲ್ಲಿಸ್ಕೋಬಹುದು. ಆಪ್ಷನಬಲ್ ಹೇಳ್ತಾರೆ ಅಷ್ಟೇ. ನೋಡ್ತಾ ಇದ್ದೀರಾ ನೀವು, ಆಪೋಸಿಟ್ ವಾಲಲ್ಲಿ ವಾಲ್ ಕ್ಲೈನಿಂಗ್ ಎಲ್ಲ ಕೊಟ್ಟಿದ್ದಾರೆ. ಅದು 1 BHK ಆಗಿರುತ್ತೆ. ಅಲ್ಲಿ ಚಿಕ್ಕ ಪುಟ್ಟ ವಸ್ತುಗಳು ಇಟ್ಟಿದ್ದಾರೆ, ಹಾಗಾಗಿ ಆ 1 BHKನ ತೋರಿಸಲ್ಲ, ಬಟ್ ದೊಡ್ಡದಾಗಿದೆ. ಪ್ರತಿಯೊಂದು ಮನೆಗೂ ಅದರದ್ದೇ ಆದ ಪ್ರತ್ಯೇಕವಾಗಿ ಎಲೆಕ್ಟ್ರಿಕ್ ಮೀಟರ್ಗಳನ್ನ ಕೊಟ್ಟಿರುವಂಥದ್ದು. ಕನ್ಸ್ಟ್ರಕ್ಷನ್ ನಡೀತದೆ, ಚಿಕ್ಕ ಪುಟ್ಟ ಸೌಂಡ್ ಬರ್ಬೋದು, ಕ್ಷಮೆ ಇರಲಿ. ನೋಡಿ, ಸೆಟ್ ಬ್ಯಾಕ್ ಎಲ್ಲ ಬಿಟ್ಟಿದ್ದಾರೆ. ಅದರ್ವೈಸ್ ಇಲ್ಲಿ ಒಂದು ನಲ್ಲಿ ಪಾಯಿಂಟ್ನ ಕೊಟ್ಟಿರುವಂಥದ್ದು. ಸೇಫ್ಟಿಗೋಸ್ಕರ ಗೇಟ್ ಎಲ್ಲ ಕೊಟ್ಟಿದ್ದಾರೆ. ಫುಲ್ ಫಿನ್ಸಿಂಗ್ MS ರೇಲಿಂಗ್ಸ್ನ ಕೊಟ್ಟಿರುವಂಥದ್ದು. ಗುಡ್. ಇದು ಪಾರ್ಕಿಂಗ್ ಲೇಔಟು. 2 ಕಾರ್ನ ನಿಲ್ಲಿಸ್ಕೋಬೋದು ಗುರುಗಳೇ, ಡೌಟೇ ಇಲ್ಲ. ಇದು ಲಿಫ್ಟ್ ಆಗಿರುತ್ತೆ. ಇದು 1 BHK ಆಗಿರುತ್ತೆ. ಇದು ಎಲೆಕ್ಟ್ರಿಕ್ ಮೀಟರು. ನಿಮಗೆ ಬೋರ್ವೆಲ್ಲು, ಸಂಪು, ಕಾವೇರಿ ಎಲ್ಲ ತೋರಿಸ್ಕೊಡ್ತೀನಿ. ಇದು 2 BHKಗೆ ಹೋಗೋದಕ್ಕೆ ಸ್ಟೇರ್ ಕೇಸು. ಮತ್ತು ಇಲ್ಲಿ ಗ್ಯಾಸ್ ಪ್ರಾವಿಷನ್ ಮಾಡಿಕೊಟ್ಟಿದ್ದಾರೆ. ಸಪ್ರೇಟಾಗಿ ನಿಮಗೆ ಸಪ್ರೇಟ್ ಮಾಡಿಕೊಡ್ತಿದ್ದಾರೆ ಗ್ಯಾಸ್ ಪಾಯಿಂಟ್ಗಳು. ಹಾಗೆ ಇಲ್ಲಿ ಕೆಳಗಡೆ ಕಾವೇರಿ ಪಾಯಿಂಟು ಇಲ್ಲಿದೆ, ಸರಿನಾ? ಮತ್ತು ಇಲ್ಲಿ ಬೋರ್ವೆಲ್ಲು, ಸಂಪು ಎಲ್ಲಿದೆ ಅಂತ ತೋರಿಸ್ಕೊಡ್ತೀನಿ. ಇದು 1 BHKಗೆ ಹೋಗೋ ವೇವು, ರಸ್ತೆ ದಾರಿ. ಇಲ್ಲಿ ಲಿಫ್ಟ್ ಬರುತ್ತೆ ನಿಮಗೆ. ಇಲ್ಲಿ ಬೋರ್ವೆಲ್ಲು, ಅದು ಸಂಪು 14,000 ಸಂಪು ಇರುತ್ತೆ. ಇದು 1 BHK ಈಸ್ಟ್ ಫೇಸ್ ಇರುತ್ತೆ. ಅದಕ್ಕೆ ಪ್ರತ್ಯೇಕವಾದ ಸಪ್ರೇಟು ಎಲ್ಲ ಸಿಗುತ್ತೆ, ಸರಿನಾ? ಓಕೆ, ಇದು 1 BHK. 2 BHKನ ತೋರಿಸ್ತೀನಿ. 4 ಅಡಿ ವೈಡಾಗಿದೆ. ಸ್ಟೇರ್ ಕೇಸು ಗ್ರಾನೈಟ್ನ ಕೊಟ್ಟಿರುವಂಥದ್ದು. ನಾನು ನಿಮಗೆ ಗೆಳೆಯರೆ ಒಂದು ಮನೆನ ಪರ್ಟಿಕ್ಯುಲರಾಗಿ ತೋರಿಸ್ಕೊಡ್ತೀನಿ. ಒಂದು ಮನೆನ ತೋರಿಸಿದ್ರೆ ನಿಮಗೆ 4 ಮನೆಯೂ ನೋಡೋ ಹಾಗಿರುತ್ತೆ. ಜಸ್ಟ್ ಇಂಟೀರಿಯರ್ ವರ್ಕ್ ಚೇಂಜ್ ಇರುತ್ತೆ ಅಷ್ಟೇ. ಅದು ಬಿಟ್ಟರೆ ಮತ್ತು POP ಫಾಲ್ ಸೀಲಿಂಗು ಮತ್ತು TV ಯೂನಿಟ್ ಅದು ಚೇಂಜ್ ಇರುತ್ತೆ ಅಷ್ಟೇ. ಒಂದು ಮನೆಯನ್ನು ತೋರಿಸ್ಕೊಡ್ತೀನಿ. ನೋಡಿ, ಇಲ್ಲಿ ಲಿಫ್ಟ್ ಪ್ರಾವಿಷನ್ನು ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಈ 1 ಫ್ಲೋರಲ್ಲಿ 2 BHK ಕೊಟ್ಟಿರುವಂಥದ್ದು. ಇದಕ್ಕೆ ಸಪ್ರೇಟಾಗಿ MS ಗೇಟ್ನ ಮಾಡಿಕೊಟ್ಟಿದ್ದಾರೆ ಸೇಫ್ಟಿಗೋಸ್ಕರ. ಗೇಟ್ ಹಾಕ್ಕೊಂಡ್ಬಿಟ್ರೆ ಫುಲ್ ಸೆಕ್ಯೂರ್, ಸೇಫ್ಟಿ. ಸುತ್ತ MS ರೇಲಿಂಗ್ಸು. ಕ್ಲೋಸ್ ಮಾಡ್ಕೊಂಡಿರ್ತೀನಿ. ಇದೆ ಸರಿ. ಇದು ಈಸ್ಟ್ ಫೇಸ್ ಮೇನ್ ಡೋರು. ಸ್ಟಾರ್ಟಿಂಗ್ಗೆ ನನಗೆ UPS ಪಾಯಿಂಟ್ ಕಾಣಿಸ್ತಾ ಇದೆ. ವಾಲ್ ಕ್ಲೈನಿಂಗ್ ಎಲ್ಲ ವೆಟ್ರಿಫೈಡ್ ಟೈಲ್ಸು. ಮೇಲ್ಗಡೆ POP ಫಾಲ್ ಸೀಲಿಂಗ್ಗೆ ವುಡನ್ ಪ್ಯಾಟ್ರನ್ ಪೇಂಟಿಂಗು. ನೋಡಿ, ಈ ಥರ ಕಾಣಿಸುತ್ತೆ. ಹೊರಗಡೆ ಬಂದು ಆರಾಮಾಗಿ ಚೇರ್ಗಳು ಹಾಕ್ಕೊಂಡು ಕೂತ್ಕೋಬೋದು ನಾವು, ಆ ಥರ ಇದೆ. ಈಗ ಇದು ಈಸ್ಟ್ ಫೇಸ್ ಮೇನ್ ಡೋರು. ಟೀ ಕುಡ್ಡಲ್ಲಿ ಮಾಡಿರುವಂಥದ್ದು. ಡೋರ್ ನೋಡಿ ಎಷ್ಟು ಕ್ವಾಲಿಟಿಯಾಗಿ ಕೊಟ್ಟಿದ್ದಾರೆ. ಮನೆ ಕೂಡ ಅಷ್ಟೇ ಕ್ವಾಲಿಟಿಯಾಗಿ ಕೊಟ್ಟಿರುವಂಥದ್ದು. ಒಳಗಡೆ ಎಂಟ್ರಿ ಆಗೋಣ. ಇದು ಹಾಲು.
ಹಾಲಲ್ಲಿ ಸ್ಟಾರ್ಟಿಂಗ್ಗೆ ನನಗೆ ವಾರ್ಮ್ ವೆಲ್ಕಮ್ ಬುದ್ಧ, ಸರಿನಾ. ಫ್ಲೋರಿಂಗ್ ಬಂದು ಗ್ರ್ಯಾನೈಟು. ಇದು ಟಿ ವಿ ಕ್ಯಾಬಿನೆಟ್ ಇಲ್ಲಿದೆ. ಆ ಟಿ ವಿ ಕ್ಯಾಬಿನೆಟ್ ಆಪೋಸಿಟು ನಮಗೆ ಈ ಥರ ವಾಲ್ ಕೊಟ್ಟಿದ್ದಾರೆ. ನಾವು ಎಲ್ ಶೇಪಲ್ಲಿ ಸೋಫಾನ ಹಾಕ್ಕೋಬೋದು. ಹಾಗೆ ವೆಂಟಿಲೇಷನ್ಗೆ 4/6 ಇರುವಂತಹ ಬಿಗ್ ವಿಂಡೋ ಸಿಗುತ್ತೆ, ಸರಿನಾ. ಮತ್ತು ಈ ಕಡೆ ನಾನು ಶಬ್ದ ಬರುತ್ತೆ ಅಂತ ಹೇಳಿ ಡೋರ್ನ ಕ್ಲೋಸ್ ಮಾಡ್ಕೊಂಡು ಇಷ್ಟೊತ್ತು ಅದಕ್ಕೆ ಲೇಟ್ ಆಯಿತು. ಇದು ಟಿ ವಿ ಕ್ಯಾಬಿನೆಟು. ಅದೆಲ್ಲ ಲ್ಯಾಮಿನೇಷನ್ನು, PVC ಕ್ರಾಫ್ಟರು, ಇಂಟೀರಿಯರ್ ವರ್ಕು ನೆಕ್ಸ್ಟ್ ಲೆವೆಲು, ಕ್ವಾಲಿಟಿ ವೈಸ್ ಎಲ್ಲ. ಇಲ್ಲಿ ನಾವು ಟಿ ವಿ ಇಟ್ಕೊತಾ ಇದ್ದೀವಿ ಅಂದರೆ ಇಲ್ಲಿ ಸೋಫಾನ ಇಟ್ಕೋಬೋದು. ಒಂದು ಐಡಿಯಾ ಬರುತ್ತೆ ಗೆಳೆಯರೆ ನಿಮಗೆ. ಹಾಗೆ ಫಾಲ್ ಸೀಲಿಂಗ್ ಬಗ್ಗೆ ಹೇಳಬೇಕು. ಸಿಂಪಲಾಗಿ ಕೂಲಾಗಿ ಕಾಣಿಸುವಂತಹ POP ಫಾಲ್ ಸೀಲಿಂಗು, ರೈಟ್. ನಾನೀಗ ಇಲ್ಲಿ ನಿಂತ್ಕೊಂಡು ಈ ಕಡೆ ಕವರ್ ಮಾಡಿ ತೋರಿಸ್ತೀನಿ. ಒಂದು ಕ್ಲಿಯರಿಫಿಕೇಷನ್ ಸಿಗುತ್ತೆ ಹಾಲಿಂದು. ಎಂಟ್ರಿ ಆದ ಇಲ್ಲಿ ಟಿ ವಿ ಇಡ್ಬೋದು. ನೀವು ಎಲ್ಲಿ ಬ್ಯಾಗ್ ಇದೆಯಲ್ಲ ಅಲ್ಲಿಂದ ಸ್ಟಾರ್ಟ್ ಮಾಡಿದ್ರೂ ಎಲ್ ಶೇಪಲ್ಲಿ ಸೋಫಾನ ಇಟ್ಕೋಬೋದು. ಇಲ್ಲಿ ಒಂದು ಫ್ರೇಮ್ ಮಾಡಿಕೊಟ್ಟಿದ್ದೀವಿ. ಯಾಕೆ ಅಂತಂದರೆ ಲುಕ್ ಇಂಕ್ರೀಸ್ಗೋಸ್ಕರ ನಾವು ಜಸ್ಟ್ ಒಂದು ಬುದ್ಧ ಇಟ್ಟಿರುವಂಥದ್ದು. ನೀವು ಬೇಕಂದರೆ ಫ್ಯಾಮಿಲಿ ಫೋಟೋ ಏನಾದರೂ ಬೇಕಾದರೆ ಹಾಕೋಬೋದು, ಸರಿನಾ. ದಿಸ್ ಈಸ್ ಹಾಲು ಲಕ್ಷಣ ಈ ಥರ ಇದೆ. ಈಗ ಟಿ ವಿ ಕ್ಯಾಬಿನೆಟ್ಟು ಅಲ್ಟಿಮೇಟು. ಎಷ್ಟೇ ದೊಡ್ಡ ಟಿ ವಿ ಇದ್ರೂ ಈಸಿಯಾಗಿ ಹ್ಯಾಂಗ್ ಮಾಡ್ಬೋದು. ವಾಲ್ ಮೌಂಟ್ ಆಗಿರುತ್ತೆ, ಕಸ ಈಸಿಯಾಗಿ ಹೊಡ್ಕೋಬೋದು ವಿತ್ G ಪ್ರೊಫೈಲು. ಓಕೆ, ದಿಸ್ ಈಸ್ ಹಾಲು. ಈಗ ಇಲ್ಲಿ ಈ ವಾಲ್ ಹಿಂದ್ಗಡೆ ಒಂದು ಬೆಡ್ರೂಮ್ ಬರುತ್ತೆ, ಅಲ್ಲಿ ಒಂದು ಬೆಡ್ರೂಮ್ ಬರುತ್ತೆ, ಅಡುಗೆ ಮನೆ, ಪೂಜಾ ರೂಮು ಇದಾಗಿರುತ್ತೆ. ನೋಡಿ ಗೆಳೆಯರೆ, ಟೀ ಕುಡ್ಡಲ್ಲಿ ಕೊಟ್ಟಿರುವಂಥದ್ದು ಡೋರು. ಬಾಡಿಗೆ ಮನೆಗಳಿಗೂ ಪೂಜಾ ರೂಮ್ ಇತ್ತೀಚೆಗೆ ತುಂಬ ಟ್ರೆಂಡ್ ಆಗಿದೆ, ತುಂಬ ಇಂಪಾರ್ಟೆಂಟ್ ಅಂತ ಗೊತ್ತು. ಹಾಗಾಗಿ ದೊಡ್ಡದಾಗಿ ಪೂಜಾ ರೂಮ್ ಕೊಟ್ಟಿದ್ದಾರೆ. ಒಬ್ಬರು ಆರಾಮಾಗಿ ಕೂತ್ಕೋಬೋದು. ಅಲ್ಲಿ ಸ್ಲ್ಯಾಬ್ ಒಂದು ಪೆಂಡಿಂಗ್ ಇದೆ, ಮಾಡಿಕೊಡ್ತಾರೆ. ಪ್ಯೂರ್ ವೈಟ್ 2x4 ವೆಟ್ರಿಫೈಡ್ ಟೈಲ್ಸು, ಗೋಲ್ಡನ್ ಬಾರ್ಡರ್ನ ಕೊಟ್ಟಿರುವಂಥದ್ದು, ಮತ್ತು POP ಫಾಲ್ ಸೀಲಿಂಗು. ಪೂಜಾ ರೂಮ್ನ ಲಕ್ಷಣ. ಹಾಗೆ ಈಗ ನಾನು ನಿಮಗೆ ಅಡುಗೆ ಮನೆಯನ್ನು ತೋರಿಸ್ತೀನಿ ನೋಡಿ. ಅಡುಗೆ ಮನೆಗೆ ಎಂಟ್ರಿ ಆಗೋಕ್ಕಿಂತ ಮುಂಚೆ ನಿಮ್ಮ ಹತ್ರ ಡೈನಿಂಗ್ ಟೇಬಲ್ ಏನಾದರೂ ಫೋಲ್ಡಬಲ್ ಇದೆ ಅನ್ನೋ ಹಾಗಿದ್ರೆ ಇಲ್ಲಿ ಯೂಸ್ ಮಾಡ್ಕೋಬೋದು. ಬಾಡಿಗೆ ಮನೆಗೆ ಯಾರೂ ಕೊಡೋದಿಲ್ಲ, ಸ್ಪೇಸ್ ಇದೆ, ಬೇಕು ಅಂದರೆ ಯೂಸ್ ಮಾಡ್ಕೋಬೋದು. ಮತ್ತು ಇದು ಅಡುಗೆ ಮನೆ ನೋಡಿ, ತುಂಬ ದೊಡ್ಡದಾದ ಸ್ಲ್ಯಾಬ್ನ ಕೊಟ್ಟಿದ್ದಾರೆ ಎಲ್ ಶೇಪಲ್ಲಿ. ಆಲ್ ಸಾಫ್ಟ್ ಟ್ಯಾಂಡಮ್ ಬಾಕ್ಸ್ಗಳಿರುತ್ತೆ, ಅಕ್ರಾಲಿಕ್ ಲ್ಯಾಮಿನೇಷನ್ ಇಲ್ಲ, G ಪ್ರೊಫೈಲು, ರೋಸ್ ಗೋಲ್ಡು ಲ್ಯಾಮಿನೇಷನಲ್ಲಿ ಇರುವಂಥದ್ದು. ಮತ್ತು ಓವರ್ ಹೆಡ್ ವಾರ್ಡ್ರೋಬ್ಗಳು ಕೊಟ್ಟಿದ್ದಾರೆ. ಮತ್ತು ಸಿಂಪಲಾಗಿ POP ಫಾಲ್ ಸೀಲಿಂಗು ಸೂಪರಾಗಿ ಕಾಣಿಸ್ತಿದೆ ಅಡುಗೆ ಮನೆ. ಹಾಗೆ ಇಲ್ಲಿ ನಮಗೆ ತೊಳ್ಕೊಳ್ಳೋದಕ್ಕೆ ಕಟ್ ಮಾಡಿದ್ದಾರೆ, ಅದು ಸಿಂಕ್ ಬರುತ್ತೆ. ಇಲ್ಲಿ ಅಕ್ವಾಗಾರ್ಡ್ ಪಾಯಿಂಟು, ಪ್ಲಗ್ ಪಾಯಿಂಟ್ ಎಲ್ಲ ಇದೆ, ಇನ್ಲೆಟ್ ಎಲ್ಲ ಇದೆ. ಮತ್ತು ಇಲ್ಲಿ ಚಿಮ್ನಿ ಪಾಯಿಂಟು, ಮತ್ತು ಇಲ್ಲಿ ಗ್ಯಾಸ್ ಒಲೆ ಇಟ್ಕೊಳ್ಳೋದಕ್ಕೆ. ವೆಂಟಿಲೇಷನ್ಗೆ ವಿಂಡೋನ ಕೊಟ್ಟಿದ್ದಾರೆ, ಮತ್ತು ಯುಟಿಲಿಟಿ ಕೂಡ ಮಾಡಿಕೊಟ್ಟಿರುವಂಥದ್ದು. ಯುಟಿಲಿಟಿಯಲ್ಲಿ ತುಂಬ ಬೆನಿಫಿಟ್ ಇರುವಂತಹ ಸ್ಪಾರ್ಕ್ಗಳನ್ನ ಮಾಡಿಕೊಟ್ಟಿದ್ದಾರೆ, ಚೆನ್ನಾಗಿದೆ. ಇಲ್ಲಿ ಪ್ಯಾಂಟ್ರಿ ಬಾಕ್ಸನ್ನ ಇನ್ಸ್ಟಾಲ್ ಮಾಡಿದ್ದಾರೆ. ಹಾಗೆ ಇಲ್ಲಿ ಒಂದು ಸ್ಲ್ಯಾಬ್ ಬರುತ್ತೆ. ಇಲ್ಲಿ ನೀವು ಮೈಕ್ರೋವೇವು, ಮಿಕ್ಸರು ಏನಾರು ಇದ್ದರೆ ಇಟ್ಕೋಬಹುದು. ಇಲ್ಲೂ ಅಷ್ಟೇ G ಪ್ರೊಫೈಲರು, ರೋಸ್ ಗೋಲ್ಡ್ ಲ್ಯಾಮಿನೇಷನು. ಇಲ್ಲಿ ಏನು ಕಾಣಿಸ್ತಾ ಇದೆಯಲ್ಲ, ಇದು ಫ್ರಿಜ್ ಪಾಯಿಂಟು. ಎಷ್ಟೇ ದೊಡ್ಡ ಫ್ರಿಜ್ ಇದ್ರೂ ಬಾಡಿಗೆ ಮನೆಯವ್ರಿಗೋಸ್ಕರನೂ ಇಲ್ಲಿ ಇಟ್ಕೋಬೋದು. ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಇದೊಂದು ಅಡುಗೆ ಮನೆಯ ಫುಲ್ ಡೀಟೇಲು. ಎಲ್ಲ ವಿಂಡೋ, ವಾಸ್ಕಲ್ಲು, ಡೋರು ಪ್ರತಿಯೊಂದು ಟೀಕ್ ವುಡ್ಡಿಂದಾಗಿರುತ್ತೆ. ಟವರ್ ಬೋಲ್ಟಿಂದ ಎಲ್ಲ ಕ್ವಾಲಿಟಿ ವೈಸೇ ಮಾಡಿದ್ದಾರೆ. ಈಗ ಯುಟಿಲಿಟಿ, ಇಲ್ಲಿ ಸೇಫ್ಟಿಗೋಸ್ಕರ MS ರೈಲಿಂಗ್ಸ್ ಮಾಡಿದ್ದಾರೆ ವಿತ್ CNC ಕಟ್ಟಿಂಗಲ್ಲಿ. ಮೇಂಟೆನೆನ್ಸ್ ಈಸಿಗೋಸ್ಕರ ವೆಟ್ರಿಫೈಡ್ ಟೈಲ್ಸ್ ಹಾಕಿದ್ದಾರೆ. ಇಲ್ಲಿ ನೀವು ಡಿಶ್ ವಾಷರ್ನ ಇಟ್ಕೋಬೋದು. ಅಲ್ಲಿ ಪ್ಲಗ್ ಪಾಯಿಂಟ್ ಇದೆ, ಇಲ್ಲಿ ಇನ್ಲೆಟ್ ಇದೆ, ಕೆಳಗಡೆ ಔಟ್ಲೆಟ್ ಇದೆ, ಸರಿನಾ. ಡಿಶ್ ವಾಷರ್ನ ಇಲ್ಲಿ ಇಟ್ಕೋಬೋದು. ಡಿಶ್ ವಾಷರ್ ಇಟ್ಕೊಂಡ್ರೆ ವಾಷಿಂಗ್ ಮಿಷಿನಲ್ಲಿ ಇಟ್ಕೋಬೋದಾ? ಈ ಡೋರ್ ಹಿಂದ್ಗಡೆ ವಾಷಿಂಗ್ ಮಿಷಿನ್ನ ಪಾಯಿಂಟ್ ಮಾಡಿಕೊಟ್ಟಿದ್ದಾರೆ ನೋಡಿ. ಇಲ್ಲಿ ಲಿಕ್ವಿಡ್ ಐಟಮ್ ಎಲ್ಲ ಇಟ್ಕೊಳ್ಳೋದಕ್ಕೆ ಸ್ಟೋರೇಜ್ಗೋಸ್ಕರ. ಮತ್ತು ಅಲ್ಲಿ ಪ್ಲಗ್ ಪಾಯಿಂಟ್ ಇದೆ, ಇಲ್ಲಿ ಇನ್ಲೆಟ್ ಇದೆ, ಕೆಳಗಡೆ ಔಟ್ಲೆಟ್ ಇದೆ. ವಾಷಿಂಗ್ ಮಿಷಿನ್ಗೂ ಇಟ್ಕೋಬೋದು, ಮತ್ತು ಡಿಶ್ ವಾಷರು ಇಟ್ಕೋಬೋದು.
ಇವು ಎಲ್ಲ ಪ್ರೈವೇಟ್ ವಿಲ್ಲಗಳು ಸಕ್ಕತ್ತಾಗಿದೆ. ಆಪೋಸಿಟ್ ಮಾತ್ರ ಈ ಮನೆಗೆ ತುಂಬ ಚೆನ್ನಾಗಿ ಲುಕ್ ಬರುತ್ತೆ. ನೋಡಿ, ಈ ಯುಟಿಲಿಟಿನ ನಿಂತ್ಕೊಂಡು ನೋಡಿದರೆ ಅಡುಗೆ ಮನೆ, ಹಾಲು ಈ ಥರ ಲುಕ್ ಬರುತ್ತೆ. ಈಗ 2 ಬೆಡ್ರೂಮ್ಗಳಿದೆ. ಇಲ್ಲಿ ಡೋರ್ ಕ್ಲೋಸ್ ಮಾಡ್ಕೊಂಡ್ಬಿಡ್ತೀನಿ. ಸರಿ, ಈಗ ಈ ಹಾಲ್ನ ವಾಲ್ ಹಿಂದ್ಗಡೆ ಒಂದು ಬೆಡ್ರೂಮ್ ಇದೆ, ಮತ್ತು ಈ ಕಿಚನ್ ವಾಲ್ ಹಿಂದ್ಗಡೆಗೆ ಒಂದು ಬೆಡ್ರೂಮ್ ಇದೆ. ಇಲ್ಲಿ ಆಪೋಸಿಟ್ ನೋಡ್ತಾ ಇದ್ದೀರಾ, ಕಾಮನ್ ಟಾಯ್ಲೆಟ್ ಇದೆ, ಅಲ್ಲಿ ಹ್ಯಾಂಡ್ ವಾಶ್ ಇರುವಂಥದ್ದು. ಇದು ಮಾಸ್ಟರ್ ಬೆಡ್ರೂಮು, ಈ ಕಡೆ ಕಾಮನ್ ಬೆಡ್ರೂಮು. ಫಸ್ಟ್ ನಾನು ನಿಮಗೆ ಮಾಸ್ಟರ್ ಬೆಡ್ರೂಮ್ನ ತೋರಿಸ್ಕೊಡ್ತೀನಿ. ಇಂಟೀರಿಯರ್ ವರ್ಕ್ ಮಾತ್ರ ನೆಕ್ಸ್ಟ್ ಲೆವೆಲಲ್ಲಿ ತೊಗೊಂಡೋಗಿದ್ದಾರೆ ಇವರು. ತುಂಬ ಇಷ್ಟ ಇವ್ರ ಮನೆಗಳು. ಇಂಟೀರಿಯರ್ ವರ್ಕಲ್ಲಿ ತುಂಬ ಚೆನ್ನಾಗಿ ವರ್ಕ್ ಮಾಡಿಕೊಡ್ತಾರೆ. ಇದು ಮಾಸ್ಟರ್ ಬೆಡ್ರೂಮು. ಆ್ಯಸ್ ಇಟ್ ಈಸ್ ಫ್ಲೋರಿಂಗ್ ಬಂದು ಗ್ರ್ಯಾನೈಟು, ಸ್ಲೈಡಿಂಗ್ ಡೋರ್ ವಾರ್ಡ್ರೋಬರ್ಗಳನ್ನ ಕೊಟ್ಟಿರುವಂಥದ್ದು. ಕೆಳಗಡೆ ಡ್ರಾಯರ್ಗಳಿದೆ, ಹಾಗೆ ವೆಂಟಿಲೇಷನ್ಗೆ ವಿಂಡೋ, ಅದು ಫುಲ್ ಕವರ್ ಮಾಡಿ ತೋರಿಸ್ತೀನಿ. ನಮಗೆ ಬಾಲ್ಕನಿ ಕೂಡ ಪ್ರೊವೈಡ್ ಮಾಡಿಕೊಟ್ಟಿದ್ದಾರೆ. ಇಲ್ಲಿ ಟಿ ವಿ ಕ್ಯಾಬಿನೆಟ್ಟು, ಎಂಟ್ರಿ, ಪ್ರತಿಯೊಂದು ಕ್ವಾಲಿಟಿ ಮೇಂಟೈನ್ ಮಾಡಿದ್ದಾರೆ. ಅಟ್ಯಾಚ್ ಬಾತ್ರೂಮು, ಇಲ್ಲಿ ಡ್ರೆಸ್ಸಿಂಗ್ ಕ್ಯಾಬಿನೆಟ್ಟು. ಸರಿನಾ? ಇದೊಂದು ಮಾಸ್ಟರ್ ಬೆಡ್ರೂಮು. ಬಾಲ್ಕನಿನ ಫಸ್ಟ್ ತೋರಿಸ್ಬಿಡ್ತೀನಿ ನಿಮಗೆ. ಓಕೆ, ಬಾಲ್ಕನಿ ಟಫ್ ಆ್ಯಂಡ್ ಗ್ಲಾಸು 12 mm SS ರೈಲಿಂಗ್ಸ್ ಅಟ್ಯಾಚ್ ಆಗಿದೆ. ಇಲ್ಲೂ ಕೂಡ ಒಂದು 2 ರಿಂದ 3 ಸೀಟ್ ಹಾಕ್ಕೋಬೋದು, ಅಂದರೆ ಚೇರ್ಗಳು ಹಾಕ್ಕೋಬೋದು. ಮೇಂಟೆನೆನ್ಸ್ಗೋಸ್ಕರ, ಈಸಿಗೋಸ್ಕರ ವೆಟರ್ ಫೆಟ್ಯಾಕ್ಸು, ಮೇಲ್ಗಡೆ POP ಫಾಲ್ ಸೀಲಿಂಗು ಮತ್ತು ವುಡನ್ ಪ್ಯಾಟ್ರನ್ನು. ಇದೆಲ್ಲ ವಿಲ್ಲ. ತುಂಬ ಚೆನ್ನಾಗಿ ಬರ್ತದೆ ಗಾಳಿ ಬೆಳಕು. ಇದಕ್ಕೆ 27,000 ರೂಪಾಯಿ ಬಾಡಿಗೆ ಮತ್ತು 3,000 ರೂಪಾಯಿ ಮೇಂಟೆನೆನ್ಸ್ ಅಂತ ಅಂದ್ಕೊಂಡ್ರೆ 30,000 ರೂಪಾಯಿ ಬಾಡಿಗೆ ತೊಗೋಬೋದು. 4 ಬರುತ್ತೆ 2 BHKದು. ಸರಿನಾ? ಬಾತ್ರೂಮು ಗುಡ್. ವಾಲ್ ಮೌಂಟ್ ಕಮೋಡ್ ಸಿಗುತ್ತೆ, ಜಾಗ್ವಾರ್ ಫಿಟ್ಟಿಂಗ್ ಎಲ್ಲ ಸಿಗುತ್ತೆ. ವೆಂಟಿಲೇಷನ್ಗೆ ವಿಂಡೋ ಎಲ್ಲ ಕೊಟ್ಟಿದ್ದಾರೆ, ದೊಡ್ಡದಾಗಿದೆ. WPVC ಡೋರು, ಬಾತ್ರೂಮ್ಗೆ ಅದೇ ಹಾಕೋದು. ಹಾಗಾಗಿ ಓಕೆ, ಇದು ಒಂದು ಬೆಡ್ರೂಮು. ಈಗ ನೆಕ್ಸ್ಟು ಕಾಮನ್ ಬೆಡ್ರೂಮ್ ಇದೆ, ಅದು ಕೂಡ ತೋರಿಸ್ಬಿಡ್ತೀನಿ. ಕಾಮನ್ ಬೆಡ್ರೂಮ್ಗೆ ಇಂಟೀರಿಯರ್ಗಿಂತ ಮುಂಚೆ ಕಾಮನ್ ಬಾತ್ರೂಮ್ ಸಿಗುತ್ತೆ. ನೋಡ್ತಾ ಇದ್ದೀರಾ, 1/1 ಸೆರಾಮಿಕ್ ಟೈಲ್ಸ್ ಸ್ಯಾನಿಟರಿ ಸ್ಕಿಡ್ಡು, 2/4 ವೆಂಟಿಲೇಟರ್ ಟೈಲ್ಸ್, ವಾಲ್ ಕ್ಲೈನಿಂಗು, ವೆಂಟಿಲೇಷನ್ನು ಎಲ್ಲ ಪಾಯಿಂಟ್ಗಳು ಕೊಟ್ಟಿದ್ದಾರೆ. ಎಲ್ಲದಕ್ಕೂ ವಾಲ್ ಮೌಂಟ್ ಕಮೋಡ್ ಸಿಗುತ್ತೆ. ಕಾಮನ್ ಬಾತ್ರೂಮ್ ಆಯಿತು. ಇದು ಕಾಮನ್ ಬೆಡ್ರೂಮ್. ಆ್ಯಸ್ ಇಟ್ ಈಸ್ ಇಲ್ಲೂ ಕೂಡ ನಾವು ಕಿಂಗ್ ಸೈಜ್ ಕಾಟ್ನ ಹಾಕೋಬೋದು, ದೊಡ್ಡದಾಗಿದೆ. ಸ್ಟಡಿ ಕ್ಯಾಬಿನೆಟ್ ಎಲ್ಲ ಕೊಟ್ಟಿದ್ದಾರೆ, ವರ್ಕ್ ಫ್ರಮ್ ಹೋಮ್ ಏನು ಬೇಕಾದ್ರೆ ಮಾಡ್ಬೋದು. ವೆಂಟಿಲೇಷನ್ಗೆ ಬಿಗ್ ವಿಂಡೋ ಇದೆ, ಹಾಗೆ ಮೇಲ್ಗಡೆ POP ಫಾಲ್ ಸೀಲಿಂಗು. ಇಲ್ಲಿ ಇಂಟೀರಿಯರ್ ವರ್ಕ್ ಅಂದರೆ ವಾರ್ಡ್ರೋಬರ್ಗಳೆಲ್ಲ ಓಪನ್ ಡೋರ್ ವಾರ್ಡ್ರೋಬರ್ಗಳು ಕೊಟ್ಟಿದ್ದಾರೆ. ಇಲ್ಲಿ ಅರ್ಥ ಮಾಡ್ಕೊಳ್ಳಿ, ಜಾಗ ಇಲ್ಲ ಅಂದರೆ ಸ್ಲೈಡರ್ ಕೊಡ್ತಾರೆ, ಬಟ್ ಇಲ್ಲಿ ಜಾಗ ತುಂಬ ಇದೆ, ಹಾಗಾಗಿ ಓಪನ್ ಡೋರ್ ವಾರ್ಡ್ರೋಬರ್ನೇ ಕೊಟ್ಟಿರುವಂಥದ್ದು. ನೈಸ್ ವರ್ಕ್. ಇದು ಒಂದು 2ನೇ ಬೆಡ್ರೂಮ್, 2 BHK. ಈ ಸ್ಟಡಿ ಕ್ಯಾಬಿನೆಟ್ ಎಲ್ಲ ಕೊಟ್ಟು, ಅದು ಡ್ರೆಸ್ಸಿಂಗ್ ಕ್ಯಾಬಿನೆಟ್ ಇಲ್ಲ ಅಂದ್ಕೊಂಡ್ಬೇಡಿ, ಸ್ಲೈಡರ್. ಅದು ಕ್ಲೋಸ್ ಮಾಡ್ಕೋಬೋದು. ಚೆನ್ನಾಗಿದೆ ಅಲ್ವಾ? ಓಕೆ, 2 ಬೆಡ್ರೂಮ್ಗಳು ನೋಡಿದ್ದೀರಾ. ಇದೇ ಥರ ಗೆಳೆಯರೆ 4 ಮನೆಗಳು ಸೇಮ್ ಡಿಸೈನಲ್ಲೇ ಬರುತ್ತೆ. ಜಸ್ಟ್ ನಮಗೆ ಇಂಟೀರಿಯರ್ ವರ್ಕು ಚೇಂಜ್ ಇರುತ್ತೆ ಅಷ್ಟೇ. ಇದೇನು ನೋಡ್ತಿದ್ದೀರಾ, ಈ ಥರ ಎಲ್ಲ ಇಂಟೀರಿಯರ್ ವರ್ಕು ಮತ್ತು ಫಾಲ್ ಸೀಲಿಂಗ್ ವರ್ಕು ಸ್ವಲ್ಪ ಚೇಂಜಸ್ ಇರುತ್ತೆ. ಅದರ್ವೈಸ್ ಆಲ್ ಸೇಮ್ ಟು ಸೇಮ್ ಇರುತ್ತೆ. ಈ ವಾಲ್ ಪೇಂಟಿಂಗ್ ಕೂಡ ಚೇಂಜಸ್ ಇರುತ್ತೆ. ಈಗ ನಾನು ನಿಮಗೆ ಟಾಪ್ ಫ್ಲೋರಲ್ಲಿ ಕರ್ಕೊಂಡು ಹೋಗಿ ಏನೇನಿದೆ ಅಂತ ತೋರಿಸ್ಕೊಡೋಕ್ಕೆ ಟ್ರೈ ಮಾಡ್ತೀನಿ. ವಿಡಿಯೋ ಕೊನೆ ತನಕ ನೋಡ್ತಾಯಿರಿ, ಬೆಲೆ ಕೂಡ ಕೊನೆಯಲ್ಲಿ ಹೇಳ್ತೀನಿ. ಗೆಳೆಯರೆ, ಈ ಮನೆಯ ಟಾಪ್ ಫ್ಲೋರಲ್ಲಿ ಇದ್ದೀವಿ ಈಗ ನಾವು. ಈ ಮನೆಗೆ ತುಂಬ ಹತ್ತಿರ ಏನೇನಿದೆ ಅಂತ ತೋರಿಸ್ತೀನಿ. ಮೇನ್ ಬಂದು NPS ಸ್ಕೂಲು. ಈ ಮನೆ ಮೇಲಿಂದ ಇದೇನು ಬೋರ್ಡ್ ನೋಡ್ತಾ ಇದ್ದೀರಲ್ಲ, ಇದೇ NPS ಸ್ಕೂಲು. ತುಂಬ ಹತ್ತಿರ.
ಮತ್ತು ಇಲ್ಲಿ ಪ್ರೈವೇಟ್ ವಿಲ್ಲಾಗಳೆಲ್ಲ ಇದೆ. ಫ್ಯೂಚರಲ್ಲಿ ಒಳ್ಳೆ ವ್ಯಾಲ್ಯೂ ಬರುತ್ತೆ ಈ ಲ್ಯಾಂಡಿಗೆ. ಮತ್ತು ಇಲ್ಲಿ KRB ಪೆಟ್ರೋಲ್ ಬಂಕು, KRB ಪೆಟ್ರೋಲ್ ಬಂಕ್ ಅದು. ಇದೇನು ನೋಡ್ತಾಯಿದ್ದೀರಾ, ಇದೇ ತಾಮಾರ ವೆಡ್ಡಿಂಗ್ ಕನ್ವೆನ್ಷನ್ ಹಾಲು. ನಿಮಗೆ ಫಾಲ್ಕನ್ ಸಿಟಿ ಕೋಣನಕುಂಟೆ ತೋರಿಸ್ತೀನಿ. ಇಲ್ಲಿದ್ದ ಅದು ದೊಡ್ಡ ಬಿಲ್ಡಿಂಗ್ ಏನು ಕಾಣಿಸ್ತಿದೆಯಲ್ಲ ಅದೇ ಕೋಣನಕುಂಟೆ ಫಾಲ್ಕನ್ ಸಿಟಿ. ಇಲ್ಲಿದು ಒಂದು 3.5 ಕಿಲೋಮೀಟ್ರ್ ಆಗ್ಬೋದು. ಟಾಪ್ ಫ್ಲೋರಲ್ಲಿ ಮತ್ತೆ ಏನಿದೆ ಅಂತ ಹೇಳೋ ಹಾಗಿದ್ರೆ ಈ ಮನೆ ಬಗ್ಗೆ, ಲಿಫ್ಟ್ ಮೇಂಟೆನೆನ್ಸ್ ರೂಮ್ ಬರುತ್ತೆ. ಹಾಗೆ ಮೇಲ್ಗಡೆ ಹೋಗೋದಕ್ಕೆ ಲ್ಯಾಡರು. ನಿಮಗಲ್ಲಿ 1,500 ಲೀಟರ್ ಇರುವಂಥ 2 ಸಿಂಟ್ಯಾಕ್ಸನ್ನು ಕೊಟ್ಟಿರ್ತಾರೆ. ಇಲ್ಲಿ ಹ್ಯಾಂಡ್ ವಾಶ್ ಏರಿಯಾ, ಮತ್ತು ಇಲ್ಲಿ ಒಂದು ರೂಮ್ ಮಾಡಿದ್ದಾರೆ. ಇಲ್ಲಿ ಹೆಡ್ ರೂಮ್ ದೊಡ್ಡದಾಗಿ ಕೊಟ್ಟಿದ್ದಾರೆ. ಇದು ಬೇಕಾದ್ರೆ 1 RK ಥರ ಮಾಡಿ ನೀವು ಇದು ಕೂಡ ಬಾಡಿಗೆ ಕೊಡ್ಬೋದು, ಅಷ್ಟು ಸ್ಪೇಷಿಯಸ್ ಜಾಗ ಇದೆ. ನಾನು ಇದು ಬಿಟ್ಟೆ ಟೋಟಲ್ 5 ಮನೆಗಳು ಹೇಳಿರೋದು, ಸರಿನಾ? ಈ ಥರ ಇದೆ. ಓಕೆ, ಚೆನ್ನಾಗಿದೆ, ವರ್ತ್ ಇದೆ ಆ ಪ್ರೈಸಿಗೆ. ಸರಿ, ಹಾಗಾದರೆ ಕೊನೆಯದಾಗಿ 4 ಮಾತು ಈ ಮನೆ ಬಗ್ಗೆ. ಇದು 30/40 ರೆಂಟಲ್ ಇನ್ಕಮ್ ಬರುವಂತಹ ಮನೆಗಳು. ಟೋಟಲ್ 2 BHK 4, 1 BHK 1 ಇದೆ. BDA ಸೌತ್ ಗೇಟು, ಈಸ್ಟ್ ಮೇನ್ ಡೋರ್ಗಳು ಎಲ್ಲ. ಆಸ್ಕಿಂಗ್ ಪ್ರೈಸ್ 3,95 lakhs, 3,95,00,000 ನೆಗೋಷಿಯಬಲ್ ಇದೆ. ಬಾಡಿಗೆ ತುಂಬ ಚೆನ್ನಾಗಿ ಬರಬೇಕು, ಕ್ವಾಲಿಟಿ ವೈಸು ಚೆನ್ನಾಗಿರಬೇಕು ಮನೆ ಅಂತ ಯಾರು ನೋಡ್ತಿದ್ರು ಅಂಥವ್ರಿಗೆ ಹೇಳಿ ಮಾಡಿಸಿರುವಂಥ ಮನೆ ವಿತ್ ಲೊಕೇಶನ್ನು ತುಂಬ ಚೆನ್ನಾಗಿದೆ. ಓಕೆ, ಕೊಟ್ಟಿರುವಂಥ ನಂಬರ್ಗೆ ಕಾಲ್ ಮಾಡಿ ಕರ್ಕೊಂಬಂದು ಮನೇನ ತೋರಿಸ್ತೀನಿ. ಇನ್ನೂ ಹೆಚ್ಚಿನ ವೀಡಿಯೋಗಳಿಗೋಸ್ಕರ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಮನೆ ತಗೊಳ್ಳೋರಿಗೆ ಶೇರ್ ಮಾಡಿ. ಥ್ಯಾಂಕ್ ಯು.